ಈಗ ಭಾಳ ಇಂಟ್ರೆಸ್ಟಿಂಗ್ ಇರೋದು, ನಾಳೆ ಒಂದು ಸಮಾವೇಶ ನಡೆಯುತ್ತೆ. ಎಲ್ಲಿ? ಹಾಸನದಲ್ಲಿ. ಏನು ಸಮಾವೇಶ? ಸಿದ್ದರಾಮೋತ್ಸವ ನಡೀತಲ್ಲ 2 ವರ್ಷಗಳ ಹಿಂದೆ, 75ನೇ ವರ್ಷಕ್ಕೆ. ಇದು ಸ್ವಾಭಿಮಾನಿ ಸಮಾವೇಶ ಅಂತ. ಇದು ನನ್ನನ್ನು ಮುಟ್ಟಿದ್ರೆ ತಟ್ಟಿ ಬಿಡ್ತೀನಿ ಅಂತ ಒಂದು ಅವಾಜ್ ಹಾಕಿದ್ರಲ್ಲ, ಆ ಸಂದರ್ಭದಲ್ಲಿ ಅದಕ್ಕಿಂತ ಮೊದಲೇ ಎಲ್ಲ ಪ್ಲ್ಯಾನ್ ಆಗ್ತಾಯಿತ್ತು. ನಿಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಸಿದ್ದರಾಮಯ್ಯನವರ ಪರವಾಗಿ ಒಂದು ಸಮಾವೇಶ ಆಗಬೇಕು ಅಂತ. ಅವರ ಪರಮಾಪ್ತರೆಲ್ಲ ಅದಕ್ಕೆ ತುಂಬ ಕೆಲಸ ಮಾಡಿದ್ದಾರೆ. ಎಚ್ ಸಿ ಮಹದೇವಪ್ಪ ಇರ್ಬೋದು, ಜಾರ್ಜ್ ಇರ್ಬೋದು, ಆಮೇಲೆ ಭೈರತಿ ಸುರೇಶ್ ಅವರು ಇರ್ಬೋದು, ವಗೇರೆ ವಗೇರೆ ತುಂಬ ಜನಕ್ಕೆ, ರಾಜಣ್ಣ ಇರ್ಬೋದು, ಎಲ್ಲರೂ ಕೆಲಸ ಮಾಡಿದ್ದಾರೆ. ನೋಡಿ, ಇವರೆಲ್ಲ ಕಾಣ್ತಾ ಇದ್ದಾರೆ, ಇವರೆಲ್ಲ ಕೆಲಸ ಮಾಡಿದ್ದಾರೆ. ಅದು ಸ್ವಾಭಿಮಾನಿ ಸಮಾವೇಶ ಕೊನೆಗಳಿಗೆಲ್ಲ ಏನಾಯಿತು ಅಂತಂದರೆ ಜನಕಲ್ಯಾಣ ಸಮಾವೇಶ ಆಗಬೇಕು ಅಂತೇಳಿ ಅದನ್ನು ಒಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಹೈಜಾಕ್ ಮಾಡ್ಕೊಂಬಿಟ್ರು. ಆಮೇಲೆ ಡಿ ಕೆ ಶಿವಕುಮಾರ್ ಅದಕ್ಕೆ ಹೈಜಾಕ್ ಮಾಡಿದಾಗಲೂ ಕೂಡ ಅದಕ್ಕೆ ಪಾರ್ಟಿ ಲೇಬಲ್ ಕೊಡ್ತಾರೆ. ಹಾಗಾಗಿ ಪಾರ್ಟಿಗೆ ವಿಧಿ ಇಲ್ಲ, ಹೈಕಮಾಂಡ್ಗೆ ವಿಧಿ ಇಲ್ಲ ಡಿ ಕೆ ಶಿವಕುಮಾರ್ ಅವರ ಮಾತನ್ನು ಕೇಳೋದಕ್ಕೆ. ಆದರೆ ಈಗ ಡಿ ಕೆ ಶಿವಕುಮಾರ್ ಅದನ್ನು ಓವರ್ಟೇಕ್ ಮಾಡಿದರು ಅನ್ನೋ ಕಾರಣಕ್ಕಾಗಿ ಸಿ ಎಂ ಆಪ್ತರು ಸ್ವಲ್ಪ ಉತ್ಸಾಹ ಕಳ್ಕೊಂಡಿದ್ದಾರಂತೆ. ಆದರೆ ರಾತ್ರೋರಾತ್ರಿ ಅದು ಬದಲಾಗಬಹುದೇನೋ. ಬನ್ನಿ, ಒಂದು ರಿಪೋರ್ಟ್ ನಿಮ್ಮ ಮುಂದೆ. ನಾನು ಯಾವತ್ತೂ ವ್ಯಕ್ತಿ ಮೇಲೆ ಹೋಗೋಣ, ಶಿವಕುಮಾರ್ ಮೇಲೆ ಹೋಗೋದಲ್ಲ, ಸಿದ್ದರಾಮಯ್ಯ ಮೇಲೆ ಹೋಗೋದಲ್ಲ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಜಿದ್ದಿ ಸಣ್ಣದೇನಲ್ಲ. ಸಿಎಂ ರೇಸ್ನಲ್ಲಿ ಕಿತ್ತಾಡ್ತಿರುವ ಉಭಯ ನಾಯಕರು ಹಾಸನದಲ್ಲಿ ಸಮಾವೇಶದ ವಿಚಾರಕ್ಕೂ ಕಿತ್ತಾಡ್ತಿದ್ದಾರೆ. ಮೊದಲು ಸ್ವಾಭಿಮಾನಿ ಸಮಾವೇಶ ಅಂತ ಹೆಸರಿಟ್ಟಿದ್ರು, ಬಳಿಕ ಜನ ಕಲ್ಯಾಣ ಸಮಾವೇಶ ಅಂದ್ರು. ಸಿದ್ದರಾಮಯ್ಯ ಹೆಸರಲ್ಲಿ ಬೇಡ, ಪಾರ್ಟಿ ಹೆಸರಲ್ಲಿ ಮಾಡೋಣ ಅಂತಿದ್ದಂತೆಯೇ ಡಿಕೆಶಿ ಕೈ ಮೇಲಾಯ್ತು. ಆದ್ರೀಗ ಸಿದ್ದು ಕೂಡ ಕೌಂಟರ್ ಕೊಟ್ರು. ಕಾಂಗ್ರೆಸ್ ಪಕ್ಷ ಮತ್ತು ಸ್ವಾಭಿಮಾನಿಗಳ ಒಕ್ಕೂಟದ ಜಂಟಿ ಆಶ್ರಯದಲ್ಲಿ ಸಮಾವೇಶ ನಡೀತಾ ಇದೆ. ಅದು ಬಹುಶಃ ಹೆಚ್ಚಾಗಿ ಸ್ವಾಭಿಮಾನಿಗಳು ಒಕ್ಕೂಟದವರು ಜನ ಕರ್ಕೊಂಡ್ಬರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹೆಸರೇನಿಲ್ಲ, ಮೊದಲಿಂದ ಹಂಗೆ ಇದೆಯಲ್ಲ. ಕಾಂಗ್ರೆಸ್ ಪಕ್ಷನೂ ಕೂಡ ಸೇರ್ಕ ಮಾಡ್ತಾ ಇರೋದ್ರಿಂದ ಇದು ಜಂಟಿ ಆಶ್ರಯದಲ್ಲಿ ನಡೀತಾ ಇದೆ. ಇಂಥ ಎಷ್ಟೋ ಸಮಾವೇಶ ಕಂಡಿದ್ದೀನಿ ಬನ್ರಿ ಅಂತ ಕಾಂಗ್ರೆಸ್ ನಾಯಕರಿಗೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಕಿಡಿಕಾರಿದ್ರು. ಇನ್ನೂ 10 ಸಮಾವೇಶ ಮಾಡ್ಲಿ, ನಾವೇನು ಅದಕ್ಕೇನು ಎದೆಗುಂದೋದಿಲ್ಲ. ನಾವು ಈ ಜಿಲ್ಲೆ ದೇವೇಗೌಡರು ಬದುಕಿರೋರು ಯಾರೇನು ಮಾಡೋಕ್ಕಾಗಲ್ಲ. ಇದ್ರ ಬಗ್ಗೆ ಈಗ ಹೋದ್ ಸಾರಿ ಕುಮಾರಣ್ಣನ ಸರ್ಕಾರ ಹೋದ ದಿವಸದಿಂದ ಕಾಂಗ್ರೆಸ್ನವ್ರು ಹಾಸನದಲ್ಲಿ JDS ತೆಗಿಲೇಬೇಕು ಅಂತ ಬಂದ್ರಪ್ಪ. ಏನಾಯ್ತು? 7ರಲ್ಲಿ 1 ಸೀಟ್ ಗೆದ್ರಷ್ಟೇ. ಏನು ಹೆದರಿಕೊಂಡು ಓಡೋಗ್ತೀವ? ಇವೆಲ್ಲ ನಾವು ಜೀವನದಲ್ಲಿ ಹೆದರುವಂತ ಇದಿಲ್ಲ. ನಾಳೆಯ ಸಮಾವೇಶಕ್ಕೆ ಹಾಸನ ಸಜ್ಜಾಗಿದೆ. ಬೃಹತ್ ವೇದಿಕೆ 480 ಅಡಿ ಅಗಲ, 600 ಅಡಿ ಉದ್ದದ ಪ್ರದೇಶದಲ್ಲಿ ಟೆಂಟ್ ಹಾಕಲಾಗಿದ್ದು 70,000ಕ್ಕೂ ಹೆಚ್ಚು ಜನರು ಕೂರಲು ಆಸನದ ವ್ಯವಸ್ಥೆ ಮಾಡಲಾಗಿದೆ. ಎಲ್ಲೆಡೆ ಬೃಹತ್ ಕಟೌಟ್, ಸಾವಿರಾರು ಫ್ಲೆಕ್ಸ್ ಅಳವಡಿಕೆ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅನ್ಸುತ್ತೆ, ಗೊತ್ತಿಲ್ಲ. ಅಶೋಕ್ ಪಟ್ಟಣ್, ರಾಮದುರ್ಗ, ಪಾಪ ಅವತ್ತಿಂದ ಹೇಳ್ತಾ ಇದ್ದಾರೆ, ನಮ್ಮ ವಿಜಯ್ಗೆ ಹೇಳಿದ್ದು ನಾನು ಮಂತ್ರಿ ಆಗ್ತೀನಿ ಅಂತ, ಇಲ್ಲಿ ತನಕ ಆಗಿಲ್ಲ. ನೋಡೋಣ. PM ನರೇಂದ್ರ ಸ್ವಾಮಿ, ಮಳವಳ್ಳಿ, ಯಡಿಯೂರಪ್ಪ ಸಂಪುಟದಲ್ಲಿ ಮಂತ್ರಿ ಆಗಿದ್ದರು, ಈಗ ಮತ್ತೊಮ್ಮೆ ಅವಕಾಶ. ಲಕ್ಷ್ಮಣ್ ಸವದಿ, BJPಯಿಂದ ಬಂದವರು, ಅಥಣಿಯಿಂದ ಉಪಮುಖ್ಯಮಂತ್ರಿ ಆಗಿದ್ದಂಥವ್ರು. M ಕೃಷ್ಣಪ್ಪ, ವಿಜಯನಗರ, ಈ ಹಿಂದೆ ಸಿದ್ದರಾಮಯ್ಯ ಕಾಲಾವಧಿಯಲ್ಲಿ ಅಲ್ಪಾವಧಿಗೆ ವಸತಿ ಸಚಿವರಾಗಿದ್ದರು. ಪುಟ್ಟರಂಗ ಶೆಟ್ಟಿ, ಚಾಮರಾಜನಗರ, ಪರಮಾಪ್ತರು CMಗೆ. SN ನಾರಾಯಣಸ್ವಾಮಿ, ಬಂಗಾರಪೇಟೆ, ಮೊನ್ನೆ ಹೇಳ್ತಾ ಇದ್ರು ನಾನು ಆಗೇ ಬಿಡ್ತೀನಿ ಅಂತೇಳಿ. DT ರಾಜೇಗೌಡರು, ಶೃಂಗೇರಿಯಿಂದ, ಅವರು ಕೂಡ ಒಬ್ಬರು ಆಕಾಂಕ್ಷಿ. ಇಷ್ಟೆಲ್ಲ ಆಕಾಂಕ್ಷಿಗಳಿದ್ದಾರೆ. ಓಕೆ. ಶಿವಲಿಂಗೇಗೌಡರು JDS ಅಲ್ಲಿ ಅನೇಕ ಬಾರಿ MLA ಆಗಿದ್ದರು. ಈ ಬಾರಿ ಕಾಂಗ್ರೆಸ್ಸಿಂದ MLA ಆಗಿದ್ದಾರೆ. ಒಮ್ಮೆ ಅವ್ರದ್ದು ಭಾಳ ಅದ್ಭುತವಾಗಿ ಮಾತಾಡ್ತಾರೆ ಅವರು. ಆಮೇಲೆ ಒಳ್ಳೆ ಇಕನಾಮಿಕ್ಸ್ ಸ್ಟೂಡೆಂಟ್ ಅವರು. M ಶಿವಲಿಂಗೆ, ಅರಸೀಕೆರೆ, ಇಕನಾಮಿಕ್ಸ್ ಸ್ಟೂಡೆಂಟ್. ಒಂದು ದಿವಸ ಅವರಿಗೆ ಆಗಿನ ಯಾರು ನಿಂತಿದ್ರು ಗೊತ್ತಿಲ್ಲ, ಹಾಗೇನಿರಬೇಕು, ಅವಕಾಶ ಕೊಡಲಿಲ್ಲ ಮಾತಾಡೋದಕ್ಕೆ. ಕೋಪಾವಿಷ್ಟರಾಗಿ ಹೇಳ್ಬಿಟ್ರು, ನಾನು ಏನು ಗೊತ್ತಾ, ನಾನು ಎಕನಾಮಿಕ್ಸ್ ಸ್ಟೂಡೆಂಟು, 99ರಲ್ಲಿ 100ರಲ್ಲಿ 99 ತೆಗೆದಿದ್ದೀನಿ, ನನಗೆ 2 ಟೈಮ್ ಕೊಡಿ. ಹಾಗೆ ಏನು ಈ ಬಜೆಟ್ ಬಗ್ಗೆ, ಇದರ ಬಗ್ಗೆ ನನಗೆಲ್ಲ ಬಿಚ್ಚಿಡ್ತೀನಿ, ನನಗೆ ಅಷ್ಟು ಗೊತ್ತಿದೆ ಹೇಳಿ ಜೋರಾಗ್ಬಿಟ್ರು. ಆಮೇಲೆ ಅವ್ರು ಫುಲ್ ಫೈಟಿಗೆ ಹೋಗ್ಬಿಟ್ರು. ನಿಮಗೆ ಈಗಲೂ ಸಿಗುತ್ತೆ, ಬೇಕಿದ್ರೆ ಹುಡುಕಿದ್ರೆ ಸಿಗತ್ತೆ. ನಾನು ಎಕನಾಮಿಕ್ಸ್ ಸ್ಟೂಡೆಂಟ್, ಇವರಿಗಿಂತ ನೀವೆಲ್ಲ ಯಾರಿದ್ದೀರಿ, ನಿಮಗಿಂತ ಚೆನ್ನಾಗಿ ನಾನು ಬಜೆಟ್ ಬಗ್ಗೆ ಮಾತಾಡಬಲ್ಲೆ ಗೊತ್ತಾ ಅಂತೇಳಿ ಮಾತಾಡಲಿಕ್ಕೆ ಶುರು ಮಾಡಿದ್ರು. ನಾನು ಎಕನಾಮಿಕ್ಸ್ ಸ್ಟೂಡೆಂಟ್, ರ್ಯಾಂಕ್ ಸ್ಟೂಡೆಂಟ್ ಅಂತೇಳಿ. ಆಮೇಲೆ ಅವ್ರು ಹೇಳಿದ್ದು ನಿಜ, ಅಂಥವ್ರ ಒಮ್ಮೆ ಮಿನಿಸ್ಟರ್ ಆಗಬೇಕು, ನೋಡಬೇಕು ಹಾಸನದಲ್ಲಿ ಹೇಗಿರುತ್ತೆ ಅಂತೇಳಿ. ಆಮೇಲೆ ರಾಜಣ್ಣ ನೋಡಿ ಸಪೋರ್ಟ್ ಮಾಡ್ತಿರೋದು. ರಾಜಣ್ಣ ಮಧುಗಿರಿಯಿಂದ ಹೋಗಿ ಅಲ್ಲಿ ಉಸ್ತುವಾರಿ ಆಗಿದ್ದಾರೆ. ಒಂದು ವೇಳೆ ಶಿವಲಿಂಗೇಗೌಡರು ಏನಾದರೂ ಮಂತ್ರಿ ಆದರೆ ಹಾಸನ ಉಸ್ತುವಾರಿ ಅವರಿಗೆ ಬರುತ್ತೆ, ಯಾಕಂದರೆ ಅಲ್ಲಿ ಒಬ್ಬರೇ ಇರೋದು ಕಾಂಗ್ರೆಸ್ MLA. ಇರಲಿ. ಇನ್ನು BK ಹರಿಪ್ರಸಾದ್ ಯಾರೆಲ್ಲ ಇದ್ದಾರೆ ಅಂತ
ಕೆ ಎಂ ಶಿವಲಿಂಗೇಗೌಡರು, ಬಿ ಕೆ ಹರಿಪ್ರಸಾದ್ ಪರಿಷತ್ ಸದಸ್ಯರು, ಇವರು ಕೂಡ ಅದ್ಭುತವಾಗಿ ಮಂತ್ರಿ ಆದಾರು. ಅನಿಲ್ ಚಿಕ್ಕಮಾದು ಎಚ್ ಡಿ ಕೋಟೆ, ಚಾನ್ಸಸ್ ಭಾಳ ಕಡಿಮೆ. ಚಿಕ್ಕಮಾದು ಈ ಹಿಂದೆ ಆಗಿದ್ದರು. ಅನಿಲ್ ಚಿಕ್ಕಮಾದು ಅವರನ್ನು ಕೇಳಿದಾಗ ಆಕಾಂಕ್ಷಿ ಇದ್ದಾರೆ ಇವರು. ಮಾಡೋಕ್ಕಾಗಲ್ಲಪ್ಪ ಅಂತ ಸಾಹೇಬ್ರೆ ಹೇಳಿದ್ರಲ್ವಾ, ಅಂದರೆ ಸಿದ್ದರಾಮಯ್ಯನವರು. ಬಿ ನಾಗೇಂದ್ರ ಬಳ್ಳಾರಿ, ಬಿ ನಾಗೇಂದ್ರ ಅವ್ರದ್ದು ಏನೋ ಒಂದು ಅಡ್ಜಸ್ಟ್ಮೆಂಟ್ ಇದೆ, ಅದು ಮೊದಲಿಂದಲೂ ಕೂಡ ನಾವು ಹೇಳ್ತಾ ಇದ್ವಿ. ಆ ದುಡ್ಡು ಎಲ್ಲಿಗೋಯ್ತು ಅಂತ ಹೇಳಿದಾಗ ಅದು ಬಳ್ಳಾರಿ ಎಲೆಕ್ಷನ್ಗೆ, ಬೇರೆ ಬೇರೆ ಎಲೆಕ್ಷನ್ಗೆ. ಸೊ ಹಾಗಾಗಿ ಪಾರ್ಟಿಗೆ ಬೇಕಾಗಿ ಕೊಟ್ಟಿದ್ದು ತನಗಾಗಿ ಎಲ್ಲ ಅನ್ನೋ ಕಾರಣಕ್ಕಾಗಿ ಆ ಪಾರ್ಟಿ ಅದನ್ನು ಸರಿ ಮಾಡ್ಕೊಳ್ಳೋಂಥ ಪ್ರಯತ್ನದಲ್ಲಿದೆ. ಯಾಕಂದರೆ ಅವರು ರಾಜೀನಾಮೆ ಪಡೆದಾಗ ಕೂಡ ಅವ್ರು ನೇರವಾಗಿ ಡೆಲ್ಲಿಗೆ ಹೋಗಿದ್ದರು. ಇನ್ನು ಟಿ ರಘುಮೂರ್ತಿ ಚಳ್ಳಕೆರೆ ಒಂದು ಅವಕಾಶ ನೋಡ್ತಾ ಇದ್ದಾರೆ, ಸಿಕ್ಕರೆ ಸಿಕ್ತು. ವಿಜಯಾನಂದ ಕಾಶಪ್ಪನವರು ಹುನಗುಂದ 2A ಹೋರಾಟಗಾರರು ಮತ್ತು ತಮ್ಮ ಪತ್ನಿಗೆ ಸಿಕ್ಕಿಲ್ಲ ಅಂತ ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಪತ್ನಿ ಕೊಪ್ಪಳದಿಂದ ಲೋಕಸಭಾ ಟಿಕೆಟನ್ನು ಕೇಳಿದ್ರು, ಅವರಿಗೆ ಕೊಡಲಿಲ್ಲ. ಆ್ಯಂಡ್ ವಿನಯ್ ಕುಲಕರ್ಣಿ ಧಾರವಾಡ, ಒಂದು ಕಾಲದಲ್ಲಿ ಇವರನ್ನು ಮಂತ್ರಿ ಮಾಡಿದ್ದೇ ಸಿದ್ದರಾಮಯ್ಯನವರು. ಲಿಂಗಾಯತ ನಾಯಕರಾಗಿ ಬೆಳೆಯುವಂಥ ಎಲ್ಲ ಅವಕಾಶಗಳು ಅವರಿಗಿತ್ತು, ಆ ಭಾಗದಲ್ಲಿ ಬೆಳೆಯಬೇಕು ಅಂತ ಒಂದು ಆಸೆ ಕೂಡ ಇತ್ತು. ಅವರೊಂದು ಕೊಲೆ ಕೇಸಲ್ಲಿ ಒಳಗೋಗ್ಬಿಟ್ಟು, ಯೋಗೀಶ್ ಗೌಡ ಕೊಲೆ ಕೇಸಲ್ಲಿ ಒಳಗೋಗ್ಬಿಟ್ಟು ತಮ್ಮ ಪೊಲಿಟಿಕಲ್ ಕ್ಯಾರಿಯರನ್ನು ಹಾಳು ಮಾಡ್ಕೊಂಡಿದ್ದಾರೆ. ಬಿ ಆರ್ ಪಾಟೀಲ್ ಆಳಂದ ನಾನು ಹೇಳಿದೆ, ಇವರ ಪರಮಾಪ್ತರು. ಬಿ ಕೆ ಸಂಗಮೇಶ್ ಭದ್ರಾವತಿ, ಪಾಪ ಒಂದು ಕಾಲದಲ್ಲಿ MLA ಆಗಿದ್ದವರು ಕೂಡ ಸಿದ್ದರಾಮಯ್ಯನವರು ಹೇಳಿದರು ಅಂತ ಅಂದ್ಬಿಟ್ಟು CM ಇಬ್ರಾಹಿಮಿಗೆ ಬಿಟ್ಟುಕೊಟ್ರು ಭದ್ರಾವತಿನ. ಅಲ್ಲಿ CM ಇಬ್ರಾಹಿಂ ಸೋತರು, ಅದು ಬೇರೆ ವಿಚಾರ. ಅಜಯ್ ಸಿಂಗ್, ಪ್ರಿಯಾಂಕರ್ಗೆ ಜೊತೆಗೆ ಬೆಳೆದವರು, ಇವರು ಕೂಡ 3 ಬಾರಿ MLA ಆದರು. ಅವ್ರ ಮಂತ್ರಿ ಆದರು 2 ಸಾರಿ, ಇವ್ರಿಗೆ ಏನೂ ಆಗಿಲ್ಲ. ತನ್ವೀರ್ ಸೇಠ್, ನರಸಿಂಹರಾಜ, ಒಂದು ಸಂದರ್ಭದಲ್ಲಿ ಸ್ವಲ್ಪ ಹಳಸಿತ್ತು ಇವರಿಬ್ಬರ ಸಂಬಂಧ, ಈಗ ಸರಿಯಾಗಿದೆ ಅಂತ ಅನಿಸುತ್ತೆ, ಗೊತ್ತಿಲ್ಲ. ಅಶೋಕ್ ಪಟ್ಟಣ್ ರಾಮದುರ್ಗ, ಪಾಪ ಅವತ್ತಿಂದ ಹೇಳ್ತಾ ಇದ್ದಾರೆ, ನಮ್ಮ ವಿಜಯ್ಗೆ ಹೇಳಿದ್ದು ನಾನು ಮಂತ್ರಿ ಆಗ್ತೀನಿ ಅಂತ, ಇಲ್ಲಿ ತನಕ ಆಗಿಲ್ಲ, ನೋಡೋಣ. PM ನರೇಂದ್ರ ಸ್ವಾಮಿ ಮಳವಳ್ಳಿ, ಯಡಿಯೂರಪ್ಪ ಸಂಪುಟದಲ್ಲಿ ಮಂತ್ರಿ ಆಗಿದ್ದರು, ಈಗ ಮತ್ತೊಮ್ಮೆ ಅವಕಾಶ. ಲಕ್ಷ್ಮಣ್ ಸವದಿ BJPಯಿಂದ ಬಂದವರು, ಅಥಣಿಯಿಂದ ಉಪಮುಖ್ಯಮಂತ್ರಿ ಆಗಿದ್ದಂಥವ್ರು. M ಕೃಷ್ಣಪ್ಪ ವಿಜಯನಗರ, ಈ ಹಿಂದೆ ಸಿದ್ದರಾಮಯ್ಯ ಕಾಲಾವಧಿಯಲ್ಲಿ ಅಲ್ಪಾವಧಿಗೆ ವಸತಿ ಸಚಿವರಾಗಿದ್ದರು. ಪುಟ್ಟರಂಗ ಶೆಟ್ಟಿ ಚಾಮರಾಜನಗರ, ಪರಮಾಪ್ತರು CMಗೆ. SN ನಾರಾಯಣಸ್ವಾಮಿ ಬಂಗಾರಪೇಟೆ, ಮೊನ್ನೆ ಹೇಳ್ತಾ ಇದ್ರು ನಾನು ಆಗೇ ಬಿಡ್ತೀನಿ ಅಂತೇಳಿ. DT ರಾಜೇಗೌಡರು ಶೃಂಗೇರಿಯಿಂದ, ಅವರು ಕೂಡ ಒಬ್ಬರು ಆಕಾಂಕ್ಷಿ. ಇಷ್ಟೆಲ್ಲ ಆಕಾಂಕ್ಷಿಗಳಿದ್ದಾರೆ. ಓಕೆ, ಶಿವಲಿಂಗೇಗೌಡರು JDS ಅಲ್ಲಿ ಅನೇಕ ಬಾರಿ MLA ಆಗಿದ್ದರು, ಈ ಬಾರಿ ಕಾಂಗ್ರೆಸ್ಸಿಂದ MLA ಆಗಿದ್ದಾರೆ. ಒಮ್ಮೆ ಅವ್ರದ್ದು ಭಾಳ ಅದ್ಭುತವಾಗಿ ಮಾತಾಡ್ತಾರೆ ಅವರು. ಆಮೇಲೆ ಒಳ್ಳೆ ಇಕನಾಮಿಕ್ಸ್ ಸ್ಟೂಡೆಂಟ್ ಅವರು. M ಶಿವಲಿಂಗೆ ಅರಸೀಕೆರೆ ಇಕನಾಮಿಕ್ಸ್ ಸ್ಟೂಡೆಂಟ್. ಒಂದು ದಿವಸ ಅವರಿಗೆ ಆಗಿನ ಯಾರು ನಿಂತಿದ್ರು ಗೊತ್ತಿಲ್ಲ, ಹಾಗೇನಿರಬೇಕು, ಅವಕಾಶ ಕೊಡಲಿಲ್ಲ ಮಾತಾಡೋದಕ್ಕೆ. ಕೋಪಾವಿಷ್ಟರಾಗಿ ಹೇಳ್ಬಿಟ್ರು, ನಾನು ಎಕನಾಮಿಕ್ಸ್ ಸ್ಟೂಡೆಂಟು 100 ತೆಗೆದಿದ್ದೀನಿ, ನನಗೆ 2 ಟೈಮ್ ಕೊಡಿ. ಹಾಗೆ ಏನು ಈ ಬಜೆಟ್ ಬಗ್ಗೆ, ಇದರ ಬಗ್ಗೆ ನನಗೆ ಎಲ್ಲ ಬಿಚ್ಚಿಡ್ತೀನಿ, ನನಗೆ ಅಷ್ಟು ಗೊತ್ತಿದೆ ಹೇಳಿ ಜೋರಾಗ್ಬಿಟ್ರು. ಆಮೇಲೆ ಅವ್ರು ಫುಲ್ ಫೈಟಿಗೆ ಹೋಗ್ಬಿಟ್ರು. ನಿಮಗೆ ಈಗಲೂ ಸಿಗುತ್ತೆ, ಬೇಕಿದ್ರೆ ಹುಡುಕಿದ್ರೆ ಸಿಗತ್ತೆ. ನಾನು ಎಕನಾಮಿಕ್ಸ್ ಸ್ಟೂಡೆಂಟ್, ಇವರಿಗಿಂತ ನೀವೆಲ್ಲ ಯಾರಿದ್ದೀರಿ, ನಿಮಗಿಂತ ಚೆನ್ನಾಗಿ ನಾನು ಬಜೆಟ್ ಬಗ್ಗೆ ಮಾತಾಡಬಲ್ಲೆ ಗೊತ್ತಾ ಅಂತೇಳಿ ಮಾತಾಡಲಿಕ್ಕೆ ಶುರು ಮಾಡಿದ್ರು. ನಾನು ಎಕನಾಮಿಕ್ಸ್ ಸ್ಟೂಡೆಂಟ್, ರ್ಯಾಂಕ್ ಸ್ಟೂಡೆಂಟ್ ಅಂತೇಳಿ. ಆಮೇಲೆ ಅವ್ರು ಹೇಳಿದ್ದು ನಿಜ, ಅಂಥವ್ರ ಒಮ್ಮೆ ಮಿನಿಸ್ಟರ್ ಆಗಬೇಕು, ನೋಡಬೇಕು ಹಾಸನದಲ್ಲಿ ಹೇಗಿರುತ್ತೆ ಅಂತೇಳಿ. ಆಮೇಲೆ ರಾಜಣ್ಣ ನೋಡಿ ಸಪೋರ್ಟ್ ಮಾಡ್ತಿರೋದು. ರಾಜಣ್ಣ ಮಧುಗಿರಿಯಿಂದ ಹೋಗಿ ಅಲ್ಲಿ ಉಸ್ತುವಾರಿ ಆಗಿದ್ದಾರೆ. ಒಂದು ವೇಳೆ ಶಿವಲಿಂಗೇಗೌಡರು ಏನಾದರೂ ಮಂತ್ರಿ ಆದರೆ ಹಾಸನ ಉಸ್ತುವಾರಿ ಅವರಿಗೆ ಬರುತ್ತೆ, ಯಾಕಂದರೆ ಅಲ್ಲಿ ಒಬ್ಬರೇ ಇರೋದು ಕಾಂಗ್ರೆಸ್ MLA. ಇರಲಿ. ಇನ್ನು BK ಹರಿಪ್ರಸಾದ್ ಯಾರೆಲ್ಲ ಇದ್ದಾರೆ ಅಂತ, ಕೆ ಎಂ ಶಿವಲಿಂಗೇಗೌಡರು, BK ಹರಿಪ್ರಸಾದ್ ಪರಿಷತ್ ಸದಸ್ಯರು, ಇವರು ಕೂಡ ಅದ್ಭುತವಾಗಿ ಮಂತ್ರಿ ಆದಾರು. ಅನಿಲ್ ಚಿಕ್ಕಮಾದು HD ಕೋಟೆ, ಚಾನ್ಸಸ್ ಭಾಳ ಕಡಿಮೆ. ಚಿಕ್ಕಮಾದು ಈ ಹಿಂದೆ ಆಗಿದ್ದರು. ಅನಿಲ್ ಚಿಕ್ಕಮಾದು ಅವರನ್ನು ಕೇಳಿದಾಗ ಆಕಾಂಕ್ಷಿ ಇದ್ದಾರೆ ಇವರು. ಮಾಡೋಕ್ಕಾಗಲ್ಲಪ್ಪ ಅಂತ ಸಾಹೇಬ್ರೆ ಹೇಳಿದ್ರಲ್ವಾ, ಅಂದರೆ ಸಿದ್ದರಾಮಯ್ಯನವರು. ಬಿ ನಾಗೇಂದ್ರ ಬಳ್ಳಾರಿ, ಅವ್ರದ್ದು ಏನೋ ಒಂದು ಅಡ್ಜಸ್ಟ್ಮೆಂಟ್ ಇದೆ, ಅದು ಮೊದಲಿಂದಲೂ ಕೂಡ ನಾವು ಹೇಳ್ತಾ ಇದ್ವಿ. ಆ ದುಡ್ಡು ಎಲ್ಲಿಗೋಯ್ತು ಅಂತ ಹೇಳಿದಾಗ ಅದು ಬಳ್ಳಾರಿ ಎಲೆಕ್ಷನ್ಗೆ, ಬೇರೆ ಬೇರೆ ಎಲೆಕ್ಷನ್ಗೆ. ಸೊ ಹಾಗಾಗಿ ಪಾರ್ಟಿಗೆ ಬೇಕಾಗಿ ಕೊಟ್ಟಿದ್ದು ತನಗಾಗಿ ಎಲ್ಲ ಅನ್ನೋ ಕಾರಣಕ್ಕಾಗಿ ಆ ಪಾರ್ಟಿ ಅದನ್ನು ಸರಿ ಮಾಡ್ಕೊಳ್ಳೋಂಥ ಪ್ರಯತ್ನದಲ್ಲಿದೆ. ಯಾಕಂದರೆ ಅವರು ರಾಜೀನಾಮೆ ಪಡೆದಾಗ ಕೂಡ ಅವ್ರು ನೇರವಾಗಿ ಡೆಲ್ಲಿಗೆ ಹೋಗಿದ್ದರು. ಇನ್ನು ಟಿ ರಘುಮೂರ್ತಿ ಚಳ್ಳಕೆರೆ, ಒಂದು ಅವಕಾಶ ನೋಡ್ತಾ ಇದ್ದಾರೆ, ಸಿಕ್ಕರೆ ಸಿಕ್ತು. ವಿಜಯಾನಂದ ಕಾಶಪ್ಪನವರು ಹುನಗುಂದ 2A ಹೋರಾಟಗಾರರು ಮತ್ತು ತಮ್ಮ ಪತ್ನಿಗೆ ಸಿಕ್ಕಿಲ್ಲ ಅಂತ ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಪತ್ನಿ ಕೊಪ್ಪಳದಿಂದ ಲೋಕಸಭಾ ಟಿಕೆಟನ್ನು ಕೇಳಿದ್ರು, ಅವರಿಗೆ ಕೊಡಲಿಲ್ಲ. ಆ್ಯಂಡ್ ವಿನಯ್ ಕುಲಕರ್ಣಿ ಧಾರವಾಡ, ಒಂದು ಕಾಲದಲ್ಲಿ ಇವರನ್ನು ಮಂತ್ರಿ ಮಾಡಿದ್ದೇ ಸಿದ್ದರಾಮಯ್ಯನವರು. ಲಿಂಗಾಯತ ನಾಯಕರಾಗಿ ಬೆಳೆಯುವಂಥ ಎಲ್ಲ ಅವಕಾಶಗಳು ಅವರಿಗಿತ್ತು, ಆ ಭಾಗದಲ್ಲಿ ಬೆಳೆಯಬೇಕು ಅಂತ ಒಂದು ಆಸೆ ಕೂಡ ಇತ್ತು. ಅವರೊಂದು ಕೊಲೆ ಕೇಸಲ್ಲಿ ಒಳಗೋಗ್ಬಿಟ್ಟು, ಯೋಗೀಶ್ ಗೌಡ ಕೊಲೆ ಕೇಸಲ್ಲಿ ಒಳಗೋಗ್ಬಿಟ್ಟು ತಮ್ಮ ಪೊಲಿಟಿಕಲ್ ಕ್ಯಾರಿಯರನ್ನು ಹಾಳು ಮಾಡ್ಕೊಂಡಿದ್ದಾರೆ. ಬಿ ಆರ್ ಪಾಟೀಲ್ ಆಳಂದ ನಾನು ಹೇಳಿದೆ, ಇವರ ಪರಮಾಪ್ತರು. BK ಸಂಗಮೇಶ್ ಭದ್ರಾವತಿ, ಪಾಪ ಒಂದು ಕಾಲದಲ್ಲಿ
MLA ಆಗಿದ್ದವರು ಕೂಡ ಸಿದ್ದರಾಮಯ್ಯನವರು ಹೇಳಿದರು ಅಂತ ಅಂದ್ಬಿಟ್ಟು CM ಇಬ್ರಾಹಿಮಿಗೆ ಬಿಟ್ಟುಕೊಟ್ರು ಭದ್ರಾವತಿನ. ಅಲ್ಲಿ CM ಇಬ್ರಾಹಿಂ ಸೋತರು, ಅದು ಬೇರೆ ವಿಚಾರ. ಅಜಯ್ ಸಿಂಗ್ ಪ್ರಿಯಾಂಕರ್ಗೆ ಜೊತೆಗೆ ಬೆಳೆದವರು, ಇವರು ಕೂಡ 3 ಬಾರಿ MLA ಆದರು, ಅವ್ರ ಮಂತ್ರಿ ಆದರು 2 ಸಾರಿ, ಇವ್ರಿಗೆ ಏನೂ ಆಗಿಲ್ಲ. ತನ್ವೀರ್ ಸೇಠ್, ನರಸಿಂಹರಾಜ, ಒಂದು ಸಂದರ್ಭದಲ್ಲಿ ಸ್ವಲ್ಪ ಹಳಸಿತ್ತು ಇವರಿಬ್ಬರ ಸಂಬಂಧ, ಈಗ ಸರಿಯಾಗಿದೆ ಅಂತ ಅನಿಸುತ್ತೆ, ಗೊತ್ತಿಲ್ಲ. ಅಶೋಕ್ ಪಟ್ಟಣ್, ರಾಮದುರ್ಗ, ಪಾಪ ಅವತ್ತಿಂದ ಹೇಳ್ತಾ ಇದ್ದಾರೆ ನಮ್ಮ ವಿಜಯ್ಗೆ ಹೇಳಿದ್ದು ನಾನು ಮಂತ್ರಿ ಆಗ್ತೀನಿ ಅಂತ, ಇಲ್ಲಿ ತನಕ ಆಗಿಲ್ಲ ನೋಡೋಣ. PM ನರೇಂದ್ರ ಸ್ವಾಮಿ, ಮಳವಳ್ಳಿ, ಯಡಿಯೂರಪ್ಪ ಸಂಪುಟದಲ್ಲಿ ಮಂತ್ರಿ ಆಗಿದ್ದರು, ಈಗ ಮತ್ತೊಮ್ಮೆ ಅವಕಾಶ. ಲಕ್ಷ್ಮಣ್ ಸವದಿ, BJPಯಿಂದ ಬಂದವರು, ಅಥಣಿಯಿಂದ ಉಪಮುಖ್ಯಮಂತ್ರಿ ಆಗಿದ್ದಂಥವ್ರು. M ಕೃಷ್ಣಪ್ಪ, ವಿಜಯನಗರ, ಈ ಹಿಂದೆ ಸಿದ್ದರಾಮಯ್ಯ ಕಾಲಾವಧಿಯಲ್ಲಿ ಅಲ್ಪಾವಧಿಗೆ ವಸತಿ ಸಚಿವರಾಗಿದ್ದರು. ಪುಟ್ಟರಂಗ ಶೆಟ್ಟಿ, ಚಾಮರಾಜನಗರ, ಪರಮಾಪ್ತರು CMಗೆ. SN ನಾರಾಯಣಸ್ವಾಮಿ, ಬಂಗಾರಪೇಟೆ, ಮೊನ್ನೆ ಹೇಳ್ತಾ ಇದ್ರು ನಾನು ಆಗೇ ಬಿಡ್ತೀನಿ ಅಂತೇಳಿ. DT ರಾಜೇಗೌಡರು, ಶೃಂಗೇರಿಯಿಂದ, ಅವರು ಕೂಡ ಒಬ್ಬರು ಆಕಾಂಕ್ಷಿ. ಇಷ್ಟೆಲ್ಲ ಆಕಾಂಕ್ಷಿಗಳಿದ್ದಾರೆ.